ಇದು ದಾವಣಗೆರೆಯ ಚಿತ್ರಣ. ಬೆಳಗ್ಗೆಯಿಂದ ಕೂಡ ಕೆಲ ಕಡೆಗಳಲ್ಲಿ ಯಥಾಸ್ಥಿತಿ ಕಂಡು ಬರ್ತಾ ಇದೆ. ಕಾರಣ ತುಂಬಾ ಸಂಘಟನೆಗಳು ನೈತಿಕ ಬೆಂಬಲವನ್ನು ಕೊಟ್ಟಿದೆ. ನೈತಿಕ ಬೆಂಬಲ ಅಂದ್ರೆ ಏನು? ಒಂದು ಬಂದ್ನಲ್ಲಿ ಅಂತ ಕೇಳಿದ್ರೆ ಅವರು ಎಂದಿನಂತೆ ತಮ್ಮ ವಾಣಿಜ್ಯ ಚಟುವಟಿಕೆಗಳನ್ನು ಮಾಡ್ತಾರೆ. ಬಟ್ ಸಾಲಿಡಾರಿಟಿ ಅಂದರೆ ಸಪೋರ್ಟ್ ನಿಮಗಿದೆ ಅನ್ನೋದನ್ನು ತೋರಿಸುವಂತಹ ಕೆಲಸ. ಸೊ ಇಲ್ಲಿ ಹೀಗೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇದು ಕೇವಲ ಪ್ರತಿಭಟನೆಗೆ ಸೀಮಿತ ಆಗುತ್ತಾ? ದಾವಣಗೆರೆಯಲ್ಲೂ ಚಿತ್ರಣ ಅನ್ನೋದು ನಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಪೊಲೀಸರು ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಪ್ರತಿಭಟನೆಗಳು ದೊಡ್ಡ ಸಂಖ್ಯೆಯಲ್ಲಿ ಆಗಬಹುದು ಅನ್ನೋ ಜಾಗದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಪೊಲೀಸರ ಜಮಾವಣೆ ಕೂಡ ಆಗಿದೆ. ಆರಂಭಿಕ ಹಂತದಲ್ಲೇ ಇದನ್ನೆಲ್ಲ ಹಿಮ್ಮೆಟ್ಟಿಸುವಂತಹ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ಅಂದರೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಬಾರದೇ ಇರೋ ನಿಟ್ಟಿನಲ್ಲಿ ನೋಡ್ಕೊಳ್ಬೇಕಾದ ಅತಿ ದೊಡ್ಡ ಜವಾಬ್ದಾರಿ ಕೂಡ ಇರುತ್ತೆ. ಆಮೇಲೆ ಸಾಮಾನ್ಯವಾಗಿ ಹಿಂದೆಲ್ಲ ನಾವು ನೋಡಿದ್ದೀವಿ, ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರು ಏನಾಗ್ಬಿಡುತ್ತೆ ಅಂದರೆ ಶಾಂತಿಯುತವಾಗಿ ಪ್ರತಿಭಟನೆ ಸಾಗ್ತಾ ಇದ್ರು ಅದು ಹಿಂಸಾತ್ಮಕ ರೂಪವನ್ನು ಪಡ್ಕೊಂಡ್ಬಿಡುತ್ತೆ. ಆಮೇಲೆ ಅದನ್ನು ಹ್ಯಾಂಡಲ್ ಆ ಪರಿಸ್ಥಿತಿಯಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ತಲೆದಂಡ ಆಗೋದು, ಅದರ ಹೊಣೆಗಾರಿಕೆ ಬರೋದು ಪೊಲೀಸರ ಮೇಲೆ. ಹೀಗಾಗಿ ಅವರು ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಮುಂದಾಗಿಲ್ಲ. ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಇರ್ಬೋದು, ಟ್ರಾಫಿಕ್ ಪೊಲೀಸರು ಇರ್ಬೋದು, ಎಲ್ಲರೂ ಕೂಡ ಬೆಳಗ್ಗೆನೆ ಡ್ಯೂಟಿ ಮಾಡ್ತಾ ಇದ್ದಾರೆ, ಫೀಲ್ಡಿಗೆ ಇಳಿದಿದ್ದಾರೆ. ಅಲ್ಲಲ್ಲಿ ಸೂಕ್ಷ್ಮ ಪ್ರದೇಶಗಳು ಅಂತ ನಾವೇನು ಕರಿತೀವಿ, ಸೊ ಅಲ್ಲೆಲ್ಲ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅವರು ಕೂಡ ಜಮಾಯಿಸಿದ್ದಾರೆ. ಜಿಲ್ಲಾಡಳಿತ ಹದ್ದಿನ ಕಣ್ಣನ್ನು ಕೂಡ ಇಟ್ಟಿದೆ. KSRTC, BMTC ಬಸ್ಗಳು ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇನ್ನು ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿ ಯಾವುದು ಕೇಳಿದ್ರೆ ಅದು ಮೆಜೆಸ್ಟಿಕ್ಕು. ಸೊ ಮೆಜೆಸ್ಟಿಕ್ನಲ್ಲಿ ಹೇಗಿದೆ ಚಿತ್ರಣ ಅನ್ನೋದರ ದೃಶ್ಯಾವಳಿಗಳನ್ನು ಕೂಡ ಈಗ ನೀವು ನೋಡ್ತಾ ಇದ್ದೀರಾ. ಬಸ್ ಓಡಾಡ್ತಾ ಇದೆಯಾ, BMTC ಬಸ್ಗಳು ನಮ್ಮ ರೂಟಿಗಿದ್ದಾವ, ನಿಂತಿದೆಯಾ, ಚಾಲಕರು ಬಂದಿದ್ದಾರಾ, ಆಪ್ರೇಟ್ ಮಾಡ್ತಾ ಇದ್ದಾರಾ ಬಸ್ನ, ಆಮೇಲೆ ಜನ ಬರ್ತಾ ಇದ್ದಾರಾ, ಎಲ್ಲಕ್ಕಿಂತ ಇಂಪಾರ್ಟೆಂಟು ಆ ಪ್ರಶ್ನೆಗೂ ಕೂಡ ನಮಗೆ ಉತ್ತರ ಸಿಗ್ತಾ ಇದೆ ನೋಡಿ. ಆಮೇಲೆ ಈ BMTC ಬಸ್ಗಳಲ್ಲಿ ದಿನವೊಂದಕ್ಕೆ 8 ಲಕ್ಷಕ್ಕೂ ಹೆಚ್ಚು ಜನ ಓಡಾಡ್ತಾರೆ. ಬಹುದೊಡ್ಡ ಸಂಚಾರ ನಾಡಿ, ಜನರ ನೆಚ್ಚಿನ ಆಯ್ಕೆ ಕೂಡ ಹೌದು. ಸೊ ಈ BMTC ಬಸ್ಗಳು ರಸ್ತೆಗೆ ಇಳಿತು ಅಂತ ಅಂದರೆ ಜನರು ಕೂಡ ತಮ್ಮ ತಮ್ಮ ಜಾಗಗಳಿಗೆ, ಕೆಲಸ ಕಾರ್ಯಗಳಿಗೆ ಹೋಗೋದು ಕಂಡು ಬರುತ್ತೆ. ಬೆಳಗ್ಗೆ ಅಂತೂ ಯಾವುದೇ ಸ್ಥಿತಿ ಅಂದರೆ ಬಂದ ವಾತಾವರಣದ ಸ್ಥಿತಿ ಮೆಜೆಸ್ಟಿಕ್ನಲ್ಲೂ ಕಂಡು ಬರ್ತಾ ಇಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಇಲ್ಲೂ ಕೂಡ ಪೊಲೀಸರನ್ನ ಜಮಾಯಿಸುವಂತಹ ಕೆಲಸ, ಜಮಾವಣೆ ಮಾಡುವಂತಹ ಕೆಲಸ ಕೂಡ ಆಗಿದೆ. ಕಂಡಕ್ಟರ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಎಲ್ಲರೂ ಕೂಡ ತಮ್ಮ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇವರು ಎಸೆನ್ಷಿಯಲ್ ಸರ್ವಿಸ್ನ ಅಂಡರಲ್ಲಿ ಬರ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ಇವರಿಗೆ ಸರ್ಕಾರದ ವಿರುದ್ಧವಾಗಿ ರಜೆ ಹಾಕ್ಕೊಂಡು ಅಥವಾ ಮುಷ್ಕರಕ್ಕೆ ಸಾಥ್ ಕೊಡುವಂತಹ ಅವಕಾಶ ಎಲ್ಲ ಇರಲ್ಲ. ನಿಮಗೆ ಲಾಸ್ಟ್ ಟೈಮ್ ನೆನಪಿರ್ಬೋದು, ಯಾರ್ಯಾರನೋ ಮಾತು ಕೇಳ್ಕೊಂಡು ಪಾಪ ಕೆಲವರೆಲ್ಲ ಮುಷ್ಕರ ಮಾಡಿದ್ದು, ಆಮೇಲೆ ಅವ್ರನ್ನೆಲ್ಲ ಕೆಲಸದಿಂದ ವಜಾ ಮಾಡಿದ್ರು, ಆಮೇಲೆ ಅವ್ರು ವಾಪಸ್ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ವಿಪರೀತವಾಗಿ ಒದ್ದಾಡಿ ಹೋಗೋದ್ರು. ಹೀಗಾಗಿ ಕಂಡಕ್ಟರ್ಸು, ಡ್ರೈವರ್ಸ್ ಯಾರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗೋದು ಅಂದರೆ BMTC KSRTC ಬಸ್ ಡ್ರೈವರ್ಸ್ ಪ್ರತಿಭಟನೆಯಲ್ಲಿ ಭಾಗಿಯಾಗೋದು ಬಹುತೇಕ ಡೌಟ್. ಎಂದಿನಂತೆ ಬಸ್ಗಳು ಆಪರೇಟ್ ಆಗ್ತಾ ಇದೆ. ಇದು ಮೆಜೆಸ್ಟಿಕ್ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿ ಜನ ಓಡಾಡ್ತಾರೆ. ಆಮೇಲೆ ವಿವಿಧ ರೂಟ್ಗಳಿಗೆ ಬಸ್ಗಳು ಆಪರೇಟ್ ಆಗುತ್ತೆ. KSRTC ಬಸ್ ಡಿಪೋನಲ್ಲೂ ಕೂಡ ಇದೇ ಚಿತ್ರಣ ಕಾಣಿಸ್ತಾ ಇದೆ. ಅಲ್ಲಲ್ಲಿ ತಮ್ಮ ಬಸ್ಗೋಸ್ಕರ ಜನ ಕೂಡ ವೇಟ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಕೆಲವ್ರಿಗೆ ಆತಂಕ ಇದೆ, ಎಲ್ಲಿ ಬಸ್ಗಳು ಸ್ಟಾಪ್ ಆಗಿಬಿಡುತ್ತೋ, ಹೀಗಾಗಿ ಬೆಳಗ್ಗೆನೆ ತಮ್ಮ ಊರಿಗೆ ಸೇರ್ಕೊಂಡು ಬಿಡೋಣ ಅನ್ನುವಂತಹ ಆತಂಕ. ಸೊ ಆ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ. ಮತ್ತು ವಿವಿಧ ಏರಿಯಾದ ಶಾರ್ಟ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎಲ್ಲೂ ಕೂಡ ಬಂದ ಸ್ಥಿತಿ, ರಸ್ತೆಗೆ ಜನ ಇಳಿದೇ ಇರುವಂತಹ ಸ್ಥಿತಿ ಏನೂ ಕಂಡು ಬರ್ತಾ ಇಲ್ಲ. ಯಥಾಸ್ಥಿತಿಯನ್ನು ಬೆಂಗಳೂರು ನೋಡ್ತಾ ಇದೆ. ಬನ್ನ ಬಿಸಿ ಕೆಲ ಕಡೆಗಳಲ್ಲಿ ತಟ್ತಾ ಇಲ್ಲ. ನಾವು ಸುಮ್ಮನೆ ಆಮೇಲೆ ಎಕ್ಸಾಜರೇಟ್ ಮಾಡೋದಕ್ಕೂ ಹೇಳೋಕ್ಕಾಗಲ್ಲ, ಬಂದಿದೆ ಅಂತ ಹೇಳಿ ಹೆದರ್ಸೋಕ್ಕಾಗಲ್ಲ. ಸೊ ಏನಿದೆ ಚಿತ್ರಣ ಅದನ್ನು ಪಕ್ಕಾ ಸುದ್ದಿಯ ಮೂಲಕ ನಿಮಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಮಕ್ಕಳ ಜೊತೆಗೆ, ಫ್ಯಾಮಿಲಿ ಜೊತೆಗೆ ಕೆಲವರೆಲ್ಲ ತಮ್ಮ ಊರಿಗೆ ಹೋಗುವಂತಹ ಚಿತ್ರಣ ಕೂಡ ಅಲ್ಲಲ್ಲಿ ಕಾಣಿಸ್ತಾ ಇದೆ. ಮತ್ತು ಈಗ ತುಂಬ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದು 10 ಗಂಟೆ 11 ಗಂಟೆ ನಂತರ ಸ್ವಲ್ಪ ಎಲ್ಲಾದರೂ ಪ್ರತಿಭಟನೆಗಳೆಲ್ಲ ಜೋರಾದಾಗ ಅದನ್ನೇ ಪರಿಸ್ಥಿತಿಯ ಲಾಭ ಮಾಡ್ಕೊಳ್ಳೋದು ಕೆಲವರೆಲ್ಲ ಪ್ರಯತ್ನ ಪಡ್ತಾರೆ. ವಸೂಲಿ ಸುಲಿಗೆ ರೂಪದಲ್ಲೆಲ್ಲ ಮಾಡ್ತಾರೆ. ಅದನ್ನೆಲ್ಲ ಹೇಗೆ ರೆಗ್ಯುಲೇಟ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕು.